ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಹಬ್ಬ ಆಗಿದ್ದು ಮಾರನೇ ದಿನ ಅಂದರೆ ಗುರುವಾರ ಮತ್ತು ಶುಕ್ರವಾರ ಆದಮೇಲೆ ಶನಿವಾರ ವಾರ ಅಲ್ವಾ, ಹಾಗಾಗಿ ಅವತ್ತು ಕೂಡ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಬಟರ್ಫ್ಲೈದೇ ಹಾಕ್ಕೊಂಡಿದ್ದೆ, ಕಲರೆಲ್ಲ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ನಾನು ರಂಗೋಲಿ ಹಾಕಿ ಬಂದಮೇಲೆ ಯಾವುದೋ ಹಸು ಬಂದು ಕರೆಕ್ಟಾಗಿ ರಂಗೋಲಿ ಪಕ್ಕನೇ ಸಗಣಿ ಇದಾಗ್ಬಿಟ್ಟಿದೆ. ರಂಗೋಲಿ ಮೇಲೆ ಹಾಕಿಲ್ಲ ಸದ್ಯ. ವಾರ ಎಲ್ಲ ಮಾಡ್ಕೊಂಡಿದ್ದೆ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ದೇವ್ರಿಗೆ. ತಿಂಡಿಗೆ ಬಿಸಿಬೇಳೆಬಾತೇನೋ ಮಾಡ್ಕೊಂಡಿದ್ದೆ ಅವತ್ತು. ಈ ಥರ ಅದು ಕಡಲೆ ಮತ್ತು ಸಕ್ಕರೆ ಬೇವಿಂದು ಇದೆಲ್ಲ ಇತ್ತಲ್ಲ, ಅದನ್ನೇ ಪುಡಿ ಮಾಡಿ ಇಟ್ಬಿಟ್ಟು ಅದನ್ನೇ ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡಿದ್ದೆ ಶನಿವಾರ. ಬೇರೆ ಹಣ್ಣು ಏನೂ ಇರಲಿಲ್ಲ, ಹಾಗಾಗಿ ಹಬ್ಬದ ದಿನವೇ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಒಂದೇ ಒಂದು ದಾಸವಾಳ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮ್ಮ ಗಿಡದ್ದು ವೈಟ್ ಕಲರು, ಅದಿನ್ನೂ ಕ್ಲೀನಾಗಿ ಹರಡೇ ಇರಲಿಲ್ಲ, ಆದರೂ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಹೇಳಿದ್ನಲ್ಲ, ಬಿಸಿಬೇಳೆಬಾತ್ ಮಾಡ್ಕೊಂಡಿದ್ದೆ. ಎಲ್ಲರೂ ತಿಂಡಿ ಆಗಿತ್ತು, ನಾನು ತಿನ್ನಬೇಕಾಗಿತ್ತು. ಇನ್ನೂ ನನ್ನ ಮಗ ಸ್ನಾನ ಮಾಡಿರಲಿಲ್ಲ, ಸ್ನಾನಕ್ಕೆ ಹೋಗಿದ್ದ. ನಾನು ತಿನ್ಕೋತೆ. ನನಗೆ ಬಿಸಿಬೇಳೆಬಾತಿಗೆ ತುಪ್ಪ ಹಾಕ್ಕೊಂಡು ತಿಂದ್ರೇ ಇಷ್ಟ ಆಗೋದು. ಅದಕ್ಕೆ ಬಿಸಿಬೇಳೆಬಾತಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು, ಚಿಪ್ಸ್ ಇರೋವರೆಗೂ ಬಿಸಿಬೇಳೆಬಾತ್ ತಿನ್ನೋದು, ದ್ರಾಕ್ಷಿ ಇರೋವರೆಗೂ ಮೊಸರನ್ನ ತಿನ್ನೋದು. ಇದು ಸಣ್ಣ ಮಕ್ಕಳಿಂದನೂ ರೂಢಿ ಆಗ್ಬಿಟ್ಟಿದೆ ನಮಗೆ. ಮೊಸರನ್ನ ತಿನ್ನಬೇಕು, ದ್ರಾಕ್ಷಿ ಹಾಕಿದ ಮೊಸರನ್ನ ತಿಂತೀವಿ ಅಂದರೆ ದ್ರಾಕ್ಷಿ ದಾಳಿಂಬೆ ಖಾಲಿ ಆಗೋವರೆಗೂ ಮೊಸರನ್ನ ತಿಂತಿದ್ವಿ. ಇದು ಅಷ್ಟೇ, ಬಿಸಿಬೇಳೆಬಾತು ಅಷ್ಟೇ, ಚಿಪ್ಸ್ನೇ ಸ್ಪೂನ್ ಥರ ಮಾಡ್ಕೊಂಡು ತಿನ್ನೋದು. ಮಿಕ್ಸ್ಚರ್ ಇಲ್ಲ ಅಂದರೂ ಪರವಾಗಿಲ್ಲ, ಚಿಪ್ಸ್ ಬೇಕು ನಮಗೆ. ಆ ಥರ ಒಂದು ಸೌತೆಕಾಯಿ ಇತ್ತು, ಅದನ್ನು ಕಟ್ ಮಾಡಿಕೊಂಡು ತಿಂಡಿ ಕೊಟ್ಟು ನಾನು ತಿಂಡಿ ತಿಂತಾಯಿದ್ದೀನಿ. ಸ್ನಾನ ಪೂಜೆ ಆಗೋವರೆಗೂ ಸ್ಯಾಟರ್ಡೆ ಮಾತ್ರ ಅದೇನೋ ಗೊತ್ತಿಲ್ಲ, ತಿಂಡಿ ತಿನ್ನೋದಕ್ಕೆ ಮನಸ್ಸೇ ಬರೋದಿಲ್ಲ. ಸ್ವಲ್ಪ ಚಿಪ್ಸ್ ಇತ್ತು, ಅದನ್ನು ಹಾಕ್ಕೊಂಡು ಮಕ್ಕಳಿಗೂ ತೆಗೆದಿಟ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನಾನೇನು ಈರುಳ್ಳಿ ಹಾಕ್ಕೊಂಡಿರಲಿಲ್ಲ, ಸೌತೆಕಾಯಿ ಇತ್ತಲ್ಲ ಅದನ್ನೇ ಸೈಡಿಗೆ ಹಾಕ್ಕೊಂಡು ತಿಂದಿದ್ದಾಯಿತು. ಇದೊಂದು ಚೋಟ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ರೆಸಿಪಿಯನ್ನು ನಾನು ಹಾಕಿಲ್ಲ, ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ತರಕಾರಿ ಹಾಕಿಲ್ಲ ಅಂದರೂ ಹಾಕ್ಕೊಳ್ದಿರನೂ ಮಾಡ್ಬೋದು, ಬಟ್ ನಾನು ಈಗ ಮಾಡಿದ್ದಾಗ ತರಕಾರಿ ಸೇರಿಸ್ಕೊಂಡಿದ್ದೆ. ಆವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಹೊರಟೆ ಲ್ಯಾಬಿಗೆ. ನೋಡಿ, ಗಂಧ ಎಲ್ಲ ಇಟ್ಕೊಂಡು ಪೂಜೆ, ಏನೋ ಒಂಥರ ಮುಖದಲ್ಲೂ ಚೇಂಜಸ್ ಕಾಣುತ್ತೆ ಗಂಧ ಇಟ್ಕೊಂಡಾಗ. ಸ್ವಲ್ಪ ಹೂವಿತ್ತು ನೆನ್ನೆದು, ಅದೇ ಹೂವನ್ನ ಮುಡ್ಕೊಂಡಿದ್ದೆ, ಮಲ್ಲಿಗೆ ಹೂವು ಘಮ ಘಮ ಅಂತಿತ್ತು. ಒಂಥರ ವಾರದ ದಿನ ಹೂವು ಮುಡ್ಕೊಂಡು ಗಂಧ ಎಲ್ಲ ಇಟ್ಕೊಂಡು ಪೂಜೆ ಮಾಡಿದಾಗ ಖುಷಿ ಆಗುತ್ತೆ. ಏನೋ ವಾರ ಮಾಡಿದ್ದೀವಿ ಅನ್ನೋದೊಂದು ಸಂತೃಪ್ತಿ ಸಿಗುತ್ತೆ. ಹಾಗಾಗಿ ಶನಿವಾರ ಅಂದರೆ ನನಗೆ ಸ್ವಲ್ಪ ಸ್ಪೆಷಲ್ಲು. ಲ್ಯಾಬ್ ಮುಗಿಸ್ಕೊಂಡು ಬಂದಾಗ ನನ್ನ ಮಗನಿಗೆ ಹೊಸ ಫೋನ್ ತಂದು ಕೊಟ್ಟಿದ್ರು ಅವ್ರ ಅಪ್ಪಾಜಿ. ಅದನ್ನು ಓಪನ್ ಮಾಡ್ತಿದ್ದ, ಅದೇನು 4A ಅಂತನೇನೋ ಅದು ಫೋನು, ನಂಗೆ ನಥಿಂಗ್ 4A ಅಂತ. ಚೆನ್ನಾಗಿದೆ ಫೋನ್. ಅದರಲ್ಲೇ ನಾನು ಫೋಟೋಸ್ ಕ್ಲಿಕ್ ಮಾಡ್ದೆ, ಚೆನ್ನಾಗಿ ಬಂದಿತ್ತು. ಕ್ಯಾಮ್ರಾ ಹೇಗಿದೆ ನೋಡೋಣ, ಚೆಕ್ ಮಾಡೋಣ ಅಂತಂದ್ಬಿಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ದೆ, ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಹೊಸ ಮೊಬೈಲ್ ಅಂದ ತಕ್ಷಣ ಅದೇನೋ ಖುಷಿ ಅಲ್ವಾ. ಹಾಗೆ ಹೀಗೆ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸಂಜೆಗೆ ಸ್ವಲ್ಪ ಕುಂಬಳಕಾಯಿ ಇತ್ತಲ್ಲ, ಅರ್ಧ ಕುಂಬಳಕಾಯಿ, ನೀವು ನೋಡಿದರೆ ಹಳೆ ವ್ಲಾಗಲ್ಲಿ ನಾನು ಹೆಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದೇ ಕುಂಬಳಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ ಊಟಕ್ಕೆ. ಇದು ಶನಿವಾರ ಮಕ್ಕಳಿದ್ರೆ ನಾನು ಯಾವುದು ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಲ್ಲ, ಬರೀ ಅವ್ರ ಜೊತೆ ಮಾತುಕತೆ ಅದು ಇದು ಅಂತ. ಅವ್ನು ಮತ್ತೆ ಹಾಸ್ಟೆಲ್ಗೆ ಹೋಗ್ಬಿಡ್ತಾನಲ್ವ, ಏನಾದರೂ ನಾನು ಪ್ರಶ್ನೆ ಕೇಳ್ತಿರೋದು, ಅವನು ಆನ್ಸರ್ ಮಾಡ್ತಿರೋದು ಅಥವಾ ತರಲೆ ಮಾಡೋದು, ಇದರಲ್ಲೇ ನಮ್ಮ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಶನಿವಾರ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಆಮೇಲೆ ನಮ್ಮ ದೊಡ್ಡವನು ಸ್ವಲ್ಪ ಅವನಿಗೆ ಕೀಟ್ಲೆ ಮಾಡ್ತಿರ್ತಾನೆ, ಹೋಗಿ ಹೋಗಿ ಕೆಣಗ್ತಿರ್ತಾನೆ. ಅವನ ಪಾಡಿಗೆ ಅವ್ನು ಸುಮ್ಮನೆ ಕೂತಿದ್ರು ಬಿಡಲ್ಲ. ಈ ಇಬ್ಬರು ಮಕ್ಕಳಿದ್ರೆ ಇದೇ ಕತೆ ಅನಿಸುತ್ತೆ ಮನೇಲಿ, ಅವ್ರು ಜಗಳ ಬಿಡಿಸೋದೇ ಆಗುತ್ತೆ. ಯಾಕಾದರೂ ರಜಾ ಕೊಡ್ತಾರೋ ಅನ್ನೋ ಫೀಲ್ ಬಂದುಬಿಡುತ್ತೆ. ಸಣ್ಣ ಮಕ್ಕಳಿದ್ದವ್ರ ಕತೆ ಹೆಂಗೋ ಗೊತ್ತಿಲ್ಲ, ನಾವು ದೊಡ್ಡ ಮಕ್ಳು ಇಟ್ಕೊಂಡೆ ಇಷ್ಟೊಂದು ಕಷ್ಟಪಡಬೇಕು. ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸಿ ಮಲ್ಕೊಂಡ್ರೆ ಸಾಕು ನಂಗಾಗುತ್ತೆ. ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಹೇಳ್ಬೋದು ಅನ್ನೋದೊಂದು ಪ್ಲ್ಯಾನು ಅಷ್ಟೇ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.